ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟ್ರಾವೆಲ್ಸ್ ಆ್ಯಂಡ್ ಫುಡ್. ಟೈಮ್ ಆಲ್ಮೋಸ್ಟ್ 5 ಗಂಟೆ ಬೆಳಿಗ್ಗೆ. ಇವತ್ತು ಸ್ಯಾಟರ್ಡೇ, ನಾಳೆ ನನ್ನ ಮಗನ ಬರ್ಡೇ ಇದೆ. ಸೊ ಊರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ 7 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಇರೋದು. ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ, ಆಲ್ಮೋಸ್ಟ್ 1.5 hour ಜರ್ನಿ ಇದೆ ಇಲ್ಲಿಂದ. ಸೊ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಕ್ಯಾಬ್ ಸಿಗೋಕ್ಕೆ ಸ್ವಲ್ಪ ಕಷ್ಟ. ಸೊ ಹಾಗಾಗಿ 1/2 hour ಬೇಗನೆ ಹೊರಡ್ತಾ ಇದ್ದೀವಿ. ಅಂದ್ಕೊಂಡಾಗಿ ಕ್ಯಾಬ್ ಯಾವುದೂ ಆಕ್ಸೆಪ್ಟ್ ಆಗ್ತಿರಲಿಲ್ಲ, ಬಟ್ ಒಂದು ಆಟೋ ಸಿಕ್ತು ಲಕ್ಕಿಲಿ. ಬಟ್ ಈ ಕೋಲ್ಡಲ್ಲಿ ಆಟೋದಲ್ಲಿ ಹೋಗ್ಲಿಕ್ಕೆ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಅನಿಸ್ತು. ಬಟ್ ಆಪ್ಷನ್ ಇರಲಿಲ್ಲ, ಬಿಕಾಸ್ ಆನ್ ಟೈಮ್ ರೀಚ್ ಆಗಬೇಕಿತ್ತು. ಟ್ರೈನ್ ಇರೋದು 7 ಗಂಟೆಗೆ. ಇನ್ ಕೇಸ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಆಮೇಲೆ ತಲುಪೋದು ತುಂಬಾ ಲೇಟಾಗಿ ಹೋಗುತ್ತೆ. ಆ್ಯಕ್ಚುಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬೆಳಿಗ್ಗೆ ಹೊತ್ತು ಟ್ರಾಫಿಕ್ ಇರುತ್ತೆ. ನೀವು ಯಾವ ಟೈಮಿಗೆ ಹೊರಗೋದ್ರೂ ಟ್ರಾಫಿಕ್. ವಿದೌಟ್ ಟ್ರಾಫಿಕ್ ನಮ್ಗೆ ಬ್ಯಾಂಗ್ಳೂರು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊರಡೋದಾದರೂ ಟ್ರಾಫಿಕ್ನ ಕನ್ಸಿಡರ್ ಮಾಡೇ ನಮ್ಮದು ಟೈಮಿಂಗ್ಸ್ನ ನಾವು ಸೆಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ 1/2 hour ಅಂತ ಅಂದ್ಕೊಂಡಿದ್ವಿ. ಬಟ್ ಲಕ್ಕಿಲಿ ನಮ್ಗೆ ಟ್ರಾಫಿಕ್ ಸಿಗಲಿಲ್ಲ. ನಾವು ಅಂದ್ಕೊಂಡಿದ್ದಕ್ಕಿಂತ ಅರ್ಧ ಗಂಟೆ ಬೇಗನೆ ಬಂದು ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಸೊ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಹಾಗಾಗಿ ತುಂಬ ಧೂಳಿತ್ತು. ಆ್ಯಂಡ್ ನಮ್ಮದು ಪ್ಲ್ಯಾಟ್ಫಾರ್ಮ್ ಇದ್ದಿದ್ದು 4. ಸೊ ಹಾಗಾಗಿ ಹತ್ಕೊಂಡು ಆಚೆ ಹೋಗಬೇಕಿತ್ತು, ಆಲ್ಮೋಸ್ಟ್ ಲಾಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ಮಕ್ಕಳನ್ನ ಇಟ್ಕೊಂಡು ಈ ಲಗೇಜ್ ಇಟ್ಕೊಂಡು ಹತ್ತೋದು ಹಾರಿಬಲ್. ಆ್ಯಂಡ್ ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಏನಾದರೂ ತಿಂಡಿ ತರ್ತೀನಿ ಅಂತ ಹೋಗಿದ್ದಾರೆ. ಆ್ಯಕ್ಚುಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಯಾರೂ ಇಲ್ಲ. ನನಗಂತೂ ಸಖತ್ ಭಯ ಆಗ್ತಿತ್ತು. ತುಂಬಾ ಹಸಿವಾಗಿತ್ತು. ಸೊ ಎಲ್ಲ ಬೇಗ ತಿಂಡಿ ತಿಂದು ಟ್ರೈನಲ್ಲಿ ಹೋಗಿ ಕೂತ್ವಿ. ನನ್ನ ಮಗಂದು ಆ್ಯಕ್ಚುಲಿ ಇದು ಫಸ್ಟ್ ಟ್ರೈನ್ ಎಕ್ಸ್ಪೀರಿಯೆನ್ಸ್. ತುಂಬಾ ಹೆದರಿಕೆ ಆಗಿತ್ತು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಇವನನ್ನು ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಯಾಕಂದರೆ ಒಂದು ಕಡೆ ಕೂತ್ಕೊಳ್ಳಲ್ಲ, ತುಂಬಾ ಪೋಖ್ರಿ. ಬಟ್ ಟ್ರೈನ್ ಆಗಿರೋದ್ರಿಂದ ಮ್ಯಾನೇಜ್ ಆಯಿತು ಹೇಗೋ. ಸ್ವಲ್ಪ ಸ್ನ್ಯಾಕ್ಸು ತಗೊಂಡೋಗಿದ್ವಿ, ಹಾಗಾಗಿ ಸ್ವಲ್ಪ ಟೈಮ್ ಪಾಸ್ ಆಯಿತು ಮಕ್ಕಳಿಗೂ. ಹೇಗೋ ಜರ್ನಿ ಅಂತೂ ಕಂಪ್ಲೀಟ್ ಮಾಡಿದ್ವಿ. ಬಟ್ ಸ್ಟಾರ್ಟಿಂಗ್ ಇದ್ದ ಎಕ್ಸೈಟ್ಮೆಂಟ್ ಎಂಡ್ ಆಗೋಷ್ಟರಲ್ಲಿ ಇರಲಿಲ್ಲ. 4 ಜನನೂ ಫುಲ್ ಎಕ್ಸಾಸ್ಟೆಡ್. ಫೈನಲಿ ಇವಾಗ ನಾವು ಬಂಟ್ವಾಳಕ್ಕೆ ರೀಚ್ ಆಗಿದ್ದೇವೆ. ಆ್ಯಕ್ಚುಲಿ ಮಂಗಳೂರಲ್ಲಿ ಇಳಿಬೇಕಿತ್ತು, ಬಟ್ ಬಂಟ್ವಾಳದಲ್ಲಿ ಇಳಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ತೀವಿ ಕಾರ್ಕಳಕ್ಕೆ ಅಂತ ಹೇಳ್ಬಿಟ್ಟು ಬಂಟ್ವಾಳದಲ್ಲೇ ಇಳಿದ್ವಿ. ನನ್ನ ತಮ್ಮನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತಮ್ಮ ಇವಾಗ ಬಂದು ನಮ್ಮನ್ನು ಪಿಕ್ ಮಾಡ್ತಾನೆ. ಸೊ ಫೈನಲಿ ಊರಿಗೆ ರೀಚ್ ಆದ್ವಿ. ಇವಾಗ ಆಲ್ಮೋಸ್ಟ್ ಗಂಟೆ ಎಷ್ಟಾಗಿದೆ? 4:30. ಸೊ ಕಾರ್ಕಳಕ್ಕೆ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 5:36 ಆಗ್ಬೋದು. ಸೊ ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫೈನಲಿ ಬಂದು ಪಿಕ್ ಮಾಡ್ದೆ. ಸೊ ಮನೆಗೆ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ 6:30 ಆಗಿತ್ತು. ಎಲ್ಲರೂ ಟಯರ್ಡ್ ಆಗಿದ್ರು. ಸೊ ಬೇಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಸೆಲೆಬ್ರೇಷನ್ದು ಸ್ವಲ್ಪ ಡೆಕೋರೇಷನ್ ಎಲ್ಲ ಚೆಕ್ ಮಾಡೋದಿತ್ತು. ಸೊ ನಾವು ಹೋಗಬೇಕಾದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ಅವ್ರದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಪರಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ ಕಾರ್ಕಳದಲ್ಲಿ ತುಂಬಾ ಫೇಮಸ್. ಯಾರಿಗಾದರೂ ಇವೆಂಟ್ ಆರ್ಗನೈಸ್ ಮಾಡಬೇಕಾದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ದಿ ಬೆಸ್ಟ್ ಅರೇಂಜ್ಮೆಂಟ್ಸ್. ಸೊ ತುಂಬಾ ಇಷ್ಟ ಆಯಿತು. ಇನ್ನು ನಾಳೆ ಬರ್ಡೇಗೆ ರೆಡಿ ಆಗಲಿಕ್ಕಿದೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.